ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ 2 ತಿಂಗಳು ಕಳೆದ ಮೇಲೆ ಕೊನೆಗೂ ಸಂಪುಟ ವಿಸ್ತರಣೆ ಮಾಡ್ತಿದ್ದಾರೆ. ಒಟ್ಟು 19 ಜನ ಹೊಸಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಈಗ ಎಲ್ಲರ ಕಣ್ಣು ಖಾಲಿ ಇರುವ ಆ ಒಂದು ಸಚಿವ ಸ್ಥಾನದ ಮೇಲಿದೆ. ಯಾಕಂದ್ರೆ ಈ ಹೊಸ ಸಚಿವರ ಲಿಸ್ಟ್ನಲ್ಲಿ ಒಬ್ಬ ಮಹಿಳೆಗೂ ಜಾಗ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೆ ಖಾಲಿ ಇರುವ ಆ ಒಂದು ಸಚಿವ ಸ್ಥಾನವನ್ನ ಮಹಿಳಾ ನಾಯಕಿಗೆ ಕೊಡೋಕೆ ಪ್ಲಾನ್ ಮಾಡಲಾಗ್ತಿದೆ. ಈಗ ಆ ಒಂದು ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನ 4-5 ಮಹಿಳಾ ನಾಯಕಿಯರ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಶುರುವಾಗಿದೆ. ಆ ಒಂದು ಸಚಿವ ಸ್ಥಾನಕ್ಕೆ ಯಾರ್ಯಾರು ರೇಸ್ನಲ್ಲಿದ್ದಾರೆ, ಆ ಸಚಿವ ಸ್ಥಾನ ಪಡೆಯೋಕೆ ನಾಯಕಿಯರು ಒಳಗೊಳಗೆ ಭಾರಿ ಪ್ರಯತ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ಉಮಾಶ್ರೀ, ಗಾಯತ್ರಿ ಶಾಂತೇಗೌಡ, ಲಕ್ಷ್ಮಿ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಮತ್ತು ಅನ್ನಪೂರ್ಣ ತುಕಾರಾಂ ಅವರು ರೇಸ್ನಲ್ಲಿದ್ದಾರೆ. ಗಾಯತ್ರಿ ಶಾಂತೇಗೌಡ ಹೈಕಮಾಂಡ್ ಲಿಸ್ಟ್ನಲ್ಲಿ ಇವರ ಹೆಸರು ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಸಿಗುವ ಚಾನ್ಸ್ ಮಿಸ್ ಆಯಿತು. ಅದಕ್ಕೆ ಈಗ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತನಾಡುತ್ತಿದ್ದಾರೆ. ಉಮಾಶ್ರೀ ಇವರಿಗೆ ಸಚಿವ ಸ್ಥಾನ ಕೊಡಿಸೋಕೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಿದ್ದಾರಂತೆ. ಈಗ ಇವರಿಗೆ ಉಪಸಭಾಪತಿ ಪೋಸ್ಟ್ ಸಿಕ್ಕಿದ್ರು ನನಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಕೇಳಿದ್ದೇನೆ, ಅವಕಾಶ ಸಿಗುವ ನಂಬಿಕೆ ಇದೆ ಅಂತ ಉಮಾಶ್ರೀ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಹಿಳಾ ಕೋಟಾದಡಿಯಲ್ಲಿ ತಮಗೆ ಸಚಿವ ಸ್ಥಾನ ಕೊಡಿಸೋಕೆ ದೆಹಲಿ ನಾಯಕರಿಗೆ ಹೇಳಿ ಅಂತ ಮನವಿ ಮಾಡಿದ್ದಾರಂತೆ. ನಯನ ಮೋಟಮ್ಮ ಮತ್ತು ಅನ್ನಪೂರ್ಣ. ನಯನ ಮೋಟಮ್ಮ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಅನ್ನಪೂರ್ಣ ಅವರು ಸಿಎಂನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಒಟ್ನಲ್ಲಿ ಡಿಕೆ ಟೀಮ್ನಲ್ಲಿ ಖಾಲಿ ಇರುವ ಆ ಒಂದು ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.